ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹರ್ ಇನ್ಫೋ. ನೆನ್ನೆ ಎಪಿಸೋಡ್ನ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ನೋಡೋಣ. ಗೆಸ್ಟ್ಗಳು ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿದ್ದು ಮನೆಯಲ್ಲಿ ಏನಾದರೂ ಡಿಫ್ರೆನ್ಸ್ ಆಗುತ್ತಾ ಅನ್ನೋ ಕ್ವಶನ್ಗೆ ಮೊದಲು ಕೈ ಎತ್ತಿದ್ದು ಗಿಲ್ಲಿ ಕೈ ಎತ್ತಿದ ತಕ್ಷಣ ಕ್ರೌಡ್ ಫುಲ್ ರಿಯಾಕ್ಟ್ ಮಾಡ್ತಾರೆ ಕ್ಲಾಪ್ಸ್ ಹೊಡೆಯೋದ್ರ ಮೂಲಕ. ಇಲ್ಲಿ ತನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾನೆ. ಹಿಂದಿನ ಕಂಟೆಸ್ಟೆಂಟ್ಗಳು ಏನಿದಾರೋ ಅವರ ಎಕ್ಸ್ಪೀರಿಯನ್ಸ್ ಇಲ್ಲಿ ಏನು ವರ್ಕ್ ಆಗಲ್ಲ. ಯಾಕೆಂದ್ರೆ ಆ ಸೀಸನ್ ಅಲ್ಲಿ ಇದ್ದ ಕಂಟೆಸ್ಟೆಂಟ್ಗಳೇ ಬೇರೆ, ನಾವುಗಳೇ ಬೇರೆ. ಆದ್ದರಿಂದ ಏನು ಚೇಂಜಸ್ ಏನು ಆಗಲ್ಲ ಅಂತ ಹೇಳ್ತಾನೆ. ಹಾಗೆ ಸೂರಜ್ ಕೂಡ ನಮ್ಮ ಆಟ ನಾವು ಚೆನ್ನಾಗಿ ಆಡಿದ್ರೆ ಅವರಿಂದ ಏನು ಡಿಫ್ರೆನ್ಸ್ ಆಗಲ್ಲ ಅನ್ನೋದನ್ನ ಇಬ್ರು ಮೆನ್ಷನ್ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು ಎಂಟರ್ಟೈನ್ಮೆಂಟ್ ಟಾಸ್ಕ್ ಇರುತ್ತೆ. ಅದರಲ್ಲಿ ಫೋನ್ ಕಾಲ್ ಮಾಡಬೇಕು. ರಜತ್ ಮತ್ತು ಚೈತ್ರ ಮತ್ತು ಕಾವ್ಯ ಹಾಗೆ ಗಿಲ್ಲಿ ಅವರು ಫೋನ್ ಕಾಲ್ ಮಾಡಬೇಕಾಗುತ್ತೆ. ಒಬ್ಬರು ಇನ್ನೊಬ್ಬರು ಮನೆಗೆ ಕಾಲ್ ಮಾಡಿ ಅವರ ಅಭಿಪ್ರಾಯನ ಹೇಳಬೇಕಾಗುತ್ತೆ. ಅದರಲ್ಲಿ ಗಿಲ್ಲಿ ಚೈತ್ರಗೆ ಸಂಬಂಧಪಟ್ಟಂಗೆ ಒಳ್ಳೆ ಎಂಟರ್ಟೈನ್ಮೆಂಟ್ನ ಕೊಡ್ತಾನೆ. ಈ ಗಿಲ್ಲಿ ಚೈತ್ರ ಮನೆಗೆ ಕಾಲ್ ಮಾಡಿ ಹಿಂದಿನ ಸೀಸನ್ದು ಎಲ್ಲಾನು ಹೇಳ್ತಿರ್ತಾರೆ. ಅಲ್ಲಿ ಲೈವ್ ಸ್ಟ್ರೀಮ್ ಇರಲಿಲ್ಲ 24 ಗಂಟೆದು, ಹಾಗಾಗಿ ಎಲ್ಲಾನು ಹೇಳ್ತಿರ್ತಾರೆ, ಎಲ್ಲ ಬುಡ್ಡೆ ಬಿಡ್ತಿರ್ತಾರೆ. ಅವ್ರನ್ನ ನೆಕ್ಸ್ಟ್ ವೀಕ್ ಬಂದ್ಬಿಡ್ಬೋದು, ನೀವು ಉಡುಪಿನಲ್ಲೇ ಮನೆ ಮಾಡ್ಕೊಂಡು ಇರಿ ಅಂತ ಹೇಳಿ ಎಲ್ಲ ಕಾಮಿಡಿ ಮಾಡಿ ಕಾಲೆಳಿತಾ ಇದ್ದ. ಸ್ಟ್ರಾಂಗ್ ಮೈಂಡ್ ಅಂತ ತೋರಿಸ್ಕೊತಿದ್ದ ಅಶ್ವಿನಿ ಇತ್ತೀಚೆಗೆ ಮನೆ ಬಾಗ್ಲ ಹತ್ರ ಹೋಗ್ಬಿಟ್ಟು ನನ್ನ ಬಿಟ್ಬಿಡಿ, ನಾನು ಮನೆಯಿಂದ ಹೊರಟೋಗ್ತೀನಿ ಅಂತ ನಿಂತಿದ್ರು. ಅದೇ ತರ ಚೈತ್ರ ಕೂಡ ಮಾಡ್ತಾರೆ ನನ್ನ ಹೇಳ್ತಾರೆ. ಮನೆಗೆ ಕಾಲ್ ಮಾಡೋ ತರ ಆಕ್ಟ್ ಮಾಡಿ ಅಲ್ಲೋ ಕೂಡ ಎಂಟರ್ಟೈನ್ ಮಾಡಿದ್ರು. ಗೆಸ್ಟ್ಗಳು ಬರ್ತಾರೆ ಅಂದ ತಕ್ಷಣ ನಾವು ಎಲ್ಲೋ ಹೆಲಿಕಾಪ್ಟರ್ ಇಂದ ಬರ್ತಾರೆ, ನಾವು ಮಾರುತಿ ಸುಜುಕಿನಲ್ಲಿ ಬರ್ತಾರೆ ಅಂತ ಅಂದ್ಕೊಂಡು ಇವರು ಶೇರ್ ಆಟೋದಲ್ಲಿ ಬಂದಿದ್ದಾರೆ ಅಂತ ಹೇಳಿ ಕಾಲೆಳಿತಾ ಇದ್ದ. ಮಾಸ್ ಆಗಿ ಬಂದ್ರು, ಈಗ ಟುಸ್ ಆಗಿದ್ದಾರೆ. ನಾನು ಕಾಯ್ತಾ ಇದ್ದೀನಿ ಟಫ್ ಕಾಂಪಿಟೇಟರ್ ಬರಬೇಕು ಅಂತ. ಈಗ ಬಂದಿದ್ದಾರೆ, ನಾನು ಗೇಮಲ್ಲಿ ತೋರಿಸ್ತೀನಿ ಅಂತ ಹೇಳ್ತಿದ್ದಾನೆ ರಜತ್. ನಾನು ಕೂಡ ತೋರಿಸ್ತೀನಿ ಅಂತ ಅಂದ್ರೆ ಕ್ಲೂ ಕೊಡ್ತಾ ಇದ್ದಾನೆ. ನಾನು ಅವ್ರು ಕೂಡ ಬಗ್ಗಲ್ಲ. ಈ ಮಾತು ಎಲ್ಲೋ ಮುಂದೆ ಸರಿಯಾಗಿ ಟಕ್ಕರ್ ಕೊಡ್ತೀನಿ ಇಬ್ರಿಗೂ ಅನ್ನೋ ಕ್ಲೂ ಆಗಿತ್ತು. ಅವೇ ಗಿಲ್ಲಿ ಮನೆಗೆ ಫೋನ್ ಮಾಡೋ ಥರ ಮಾಡಿ ಅಲ್ಲಿ ಅಣ್ಣ ಅಂತ ಕರಿತಾ ಇದ್ಲು. ಅಲ್ಲಿ ತಾಯಿ ಆದವರು ಅಂದರೆ ಗಿಲ್ಲಿ ತಾಯಿ ಆದವರು ಹೆಣ್ಣು ನೋಡ್ತಾ ಇದ್ದಾರಂತೆ. ಯಾವ ಥರ ಹೆಣ್ಣು ಬೇಕು ಅಂತ ಕೇಳ್ತಾ ಇದ್ದಾರೆ ಅಂತ ಕಾಲಲ್ಲಿ ಹೇಳ್ತಾ ಇದ್ರು. ಆಗ ಅವನು ಗಿಲ್ಲಿ ಆದವನು ನಿನ್ನ ಥರನೇ ಬೇಕು ಅಂತ ಹೇಳು ಅಂತ ಹೇಳ್ತಾ ಇದ್ದ. ಅದಕ್ಕೆ ಅವ್ರ ತಾಯಿ ಆದವರು ನಂತರ ಬೇಡವಂತೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳೋದು. ಹಾಗೆ ನಂತರ ಬೇಡ ನೀನೇ ಬೇಕು ಅಂತ ಹೇಳ್ತಾ ಇದ್ದಾರೆ ನಮ್ಮಮ್ಮ. ದೀಪ್ ಕೂಡ ಮಗಳಾಗಿ ಬೇಕಂತೆ ಕಾವ್ಯ ಅವರು ಅಂತ ಹೇಳ್ತಾರೆ. ಆದರೆ ನಮ್ಮಮ್ಮ ಸೊಸೆನ ಮಗಳ ಥರ ನೋಡ್ಕೋತಾರೆ ಅಂತ ಅನ್ನೋದನ್ನ ಕಾಮಿಡಿ ಮೂಲಕ ಹೇಳ್ತಾನೆ. ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಕೊಡಲಾಗುತ್ತೆ. ಇಲ್ಲಿ ಕೆಲವೊಂದು ಡೈಲಾಗ್ನ ಅಂದರೆ ಒಂದೆರಡು ಲೈನ್ಗಳನ್ನ ಡೈಲಾಗ್ ಮೂಲಕ ಮನೆ ಮಂದಿಯೆಲ್ಲ ಡಿಫ್ರೆಂಟ್ ಭಾವನೆಗಳಲ್ಲಿ ವ್ಯಕ್ತಪಡಿಸಬೇಕು, ಡೈಲಾಗ್ಗಳನ್ನ ಹೇಳಬೇಕು ಅಂತ ಇರುತ್ತೆ. ಇಲ್ಲಿ ಸೂರಜ್ ಮತ್ತು ರಾಶಿಕಾಗೆ ರೊಮ್ಯಾಂಟಿಕ್ ಆಗಿ ಹೇಳಬೇಕು ಅಂತ ಇರುತ್ತೆ, ಅದನ್ನು ಅವ್ರು ಮಾಡ್ತಾರೆ. ಅಲ್ಲಿ ಜಾನ್ವಿ ಅವರು ಧ್ರುವಂತಿಗೆ ಈ ಡೈಲಾಗ್ನ ಹೇಳಬೇಕಾಗುತ್ತೆ. ಅದರಲ್ಲಿ ಜಾನ್ವಿ ಧ್ರುವಂತಿಗೆ ಒಂಥರ ಉರ್ಸೋ ಅಂತ ಕೆಲಸ ಮಾಡ್ತಾರೆ. ಅಂದರೆ ಅಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಒಂಥರ ನಂಬರ್ 9ಗಳು ಕೈ ತಟ್ಕೊಂಡೆಲ್ಲ ಆ್ಯಕ್ಟ್ ಮಾಡ್ತಾರಲ್ಲ, ಆ ಥರ ಆ್ಯಕ್ಟ್ ಮಾಡಿ ಆ ಡೈಲಾಗ್ನ ಹೇಳೋದ್ರ ಮೂಲಕ ಧ್ರುವಂತಿಗೆ ಒಂಥರ ಉರ್ಸಿದ್ರು ಅಂತಲೇ ಅಂದ್ಕೊಳ್ಬೋದು. ಇದರಿಂದ ಅವ್ನ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತವ್ರು ಒಂದು 2 ನಿಮಿಷ ಬಿಟ್ಟು ಏನು ಹೇಳ್ತಾರೆ ಅಂದರೆ ಐ ಲವ್ ಟು ಕ್ವಿಟ್ ದಿಸ್ ಶೋ ಅಂತ ಹೇಳ್ತಾರೆ. ಯಾಕಂದರೆ ಅಷ್ಟು ಹರ್ಟ್ ಆಗುತ್ತೆ ಈ ವಿಷಯ ಅಂತ ನಾನು ಅನ್ಕೋತಾ ಇದ್ದೀನಿ. ಅದ್ರ ನಂತರನೂ ತುಂಬ ಜನಗಳು ಹರ್ಟ್ ಮಾಡ್ತಾರೆ. ಯಾವ ಥರ ಅಂತ ಅಂದರೆ ಅವನಿಗೆ ಚೇಳು, ನರಿ ಮತ್ತು ಸ್ಕಾರ್ಪಿಯೋ ಈ ಥರ ಮೊಸಳೆ ಕಣ್ಣೀರು ಎಲ್ಲ ಪಟ್ಟವನ್ನು ಧ್ರುವಂತ್ ಒಬ್ಬನಿಗೆ ಕೊಡ್ತಾರೆ. ಇದು ಸ್ವಲ್ಪ ಅವನಿಗೆ ಹರ್ಟ್ ಆಗುತ್ತೆ. ಹಾಗಾಗಿ ಶೋನೇ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರಕ್ಕೆ ಬರ್ತಾನೆ. ಸುದೀಪ್ ರವರು ಬ್ರದರ್ ಆಗಿ ಕೆಲವೊಂದೊಂದು ಬುದ್ಧಿಮಾತುಗಳನ್ನ ಹೇಳ್ತಾರೆ. ಇಲ್ಲಿ ಬಿಗ್ ಬಾಸ್ ಉಂಟು, ನೀವುಂಟು, ನಿಮ್ಮ ವೀಕ್ಷಕರು ಉಂಟು, ಇದು ನನ್ನ ಕೈಯಲ್ಲಿ ಇಲ್ಲ. ಹಂಚಿಕೆ ಮುಗಿದ ಮೇಲೆ ನೀವು ಬೇಕಾದರೆ ಬಿಗ್ ಬಾಸ್ ಜೊತೆಗೆ ರಿಕ್ವೆಸ್ಟ್ ಮಾಡ್ಕೊಳ್ಬಹುದು. ನನಗೆ ಅರ್ಥ ಆಗುತ್ತೆ, ಅದಕ್ಕೆ ಸ್ಪಂದಿಸಬಲ್ಲೆ. ನಿಮ್ಮ ಪ್ರಶ್ನೆ ಏನಾದ್ರು ಇದ್ರೆ ಕೇಳಿ, ಅದಕ್ಕೆ ಉತ್ತರ ಬೇಕಾದ್ರೆ ನಾನು ಕೊಡ್ತೀನಿ. ನಿಮ್ಮ ಛಲ ಇಲ್ಲಿಂದನೇ ಪ್ರಾರಂಭ ಆಗಬೇಕು. ಹಾಗೆ ಸ್ವಲ್ಪ ಹೊತ್ತಿನ ಮುಂಚೆನೆ ನೀವು ಹೇಳಿದ್ರಿ ಐ ಡೋಂಟ್ ಕೇರ್, ನಾನು ಯಾರು ಏನೇ ಹೇಳಿದ್ರು ನಾನು ಇದೇ ಥರ ಆಟ ಆಡೋದು, ಎಲ್ಲರ ಥರ ಮುಖವಾಡ ಹಾಕೊಂಡು ಬದುಕಲ್ಲ. ನೀವೇನಾದರೂ ಆ ಥರ ಅಂದ್ಕೊಂಡಿದ್ದೀರಾ ಅಂತ ಅಂದರೆ ಐ ಡೋಂಟ್ ಕೇರ್. ಹಾಗೆ ಎಲ್ಲರೂ ಇದನ್ನ ಫೇಸ್ ಮಾಡಲೇಬೇಕು. ನೀವು ಇನ್ನೊಬ್ರು ಕುತ್ತಿಗೆಗೆ ಇದೇ ಥರ ಹಾಕಿರ್ತೀರಿ. ಸೀಸನ್ ಕಂಟೆಸ್ಟೆಂಟ್ಗಳು ಕೂಡ ಗೆದ್ದೋರು ಕೂಡ ಸೋತೋರು ಕೂಡ ಎಲ್ಲರೂ ಇದನ್ನ ಫೇಸ್ ಮಾಡಲೇಬೇಕು. ಚೆನ್ನಾಗಿ ಆಟ ಆಡಿ ಅಂತ ಹೇಳ್ತಾರೆ. ಮತ್ತೆ ಧ್ರುವಂತು ಮತ್ತೆ ಜಾನ್ವಿ ಇಬ್ರು ಇವ್ರಿಗೆ ಯಾರಿಗೆ ಧ್ರುವಂತಿಗೆ ಅನ್ನೋ ಪಟ್ಟ ಕೊಡ್ತಾರೆ. ಬೆಕ್ಕು ಮತ್ತೆ ಸೆಲ್ಫಿಶ್ ಅನ್ನೋದನ್ನ ಸೂರಜ್ಗೆ ಸ್ಪಂದನ ಕೊಡ್ತಾಳೆ. ಪಾರಿವಾಳನ ಧ್ರುವಂತಿಗೆ ಕೊಡ್ತಾರೆ. ಅಂದ್ರೆ ಕೆಟ್ಟ ಸುದ್ದಿ ಒಬ್ಬರಿಂದ ಒಬ್ರಿಗೆ ಕೆಟ್ಟದನ್ನೆಲ್ಲ ಹರಡ್ತಾರೆ ಅನ್ನೋದನ್ನು ಕೂಡ ಅವ್ರಿಗೆ ಕೊಡ್ತಾರೆ. ಕೋತಿನ ಹೇಳ್ಬೇಕು ಅಂತಂದ್ರೆ ರಘು ಅವರು ಗಿಲ್ಲಿಗೆ ಕೊಡ್ತಾರೆ. ಅಟ್ಮಾಸ್ಫಿಯರ್ ಎಲ್ಲ ಹಾಳು ಮಾಡ್ತಾರೆ. ಅಂದ್ರೆ ಶಾಂತವಾಗಿ ನಡೀತಾ ಇರೋ ಟಾಸ್ಕ್ ಅನ್ನು ಕೂಡ ಹಾಳು ಮಾಡೋಂಥ ಕೆಪಾಸಿಟಿ ಇರೋದು ಗಿಲ್ಲಿಗೆ ಅಂತ ಹೇಳಿ ಕೊಡ್ತಾರೆ. ರಾಶಿಕಾ ಧ್ರುವಂತ್ಗೆ ಮೊಸಳೆನ ಕೊಡ್ತಾರೆ. ಅಂದ್ರೆ ಮೊಸಳೆ ಕಣ್ಣೀರು ಹಾಕೋದು ಧ್ರುವಂತ ಅಂತಾನೆ. ಮತ್ತೆ ಗಿಲ್ಲಿಗೆ ರಘು ಅವರು ಏನ್ ಹೇಳ್ತಾರೆ ಅಂತಂದ್ರೆ ಕೋತಿ ಪಟ್ಟನ ಕೊಡ್ತಾರೆ. ಯಾಕೆಂದ್ರೆ ಎಂತ ಶಾಂತವಾಗಿರೋ ಟಾಸ್ಕ್ ನ ಹಾಳು ಮಾಡೋಂಥ ಕೆಪಾಸಿಟಿ ಇರೋದು ಗಿಲ್ಲಿಗೆ ಅಂತ. ಇಷ್ಟೆಲ್ಲ ಎಂಟರ್ಟೈನ್ಮೆಂಟ್ ಟಾಸ್ಕ್ ಗಳು ನಡೆಯುತ್ತೆ. ನಂತರ ಲಾಸ್ಟ್ ಅಲ್ಲಿ ಎಲಿಮಿನೇಟ್ ಆಗಿದ್ದು ಜಾನ್ವಿ ಅವರು. ಅದರಲ್ಲಿ ಧ್ರುವಂತು ಮತ್ತೆ ಮಾಳು ಹಾಗೂ ಜಾನ್ 3 ಜನ ನಾಮಿನೇಷನ್ ಅಲ್ಲಿ ಜಾನ್ವಿನ ಅಂದ್ರೆ ಎಲಿಮಿನೇಟ್ ಆಗಿ ಹೊರಗಡೆ ಹೋಗ್ತಾರೆ. ಇಲ್ಲಿ ಜಾನ್ವಿ ಅವರು ಎಲಿಮಿನೇಷನ್ ಆದ ತಕ್ಷಣ ಮನೆ ಮಂದಿ ಎಲ್ಲ ಫ್ರೀಸ್ ಆಗಿರ್ಬೇಕಾಗುತ್ತೆ. ಹಾಗೆ ಯಾರು ಏನು ರಿಯಾಕ್ಟ್ ಮಾಡೋ ಹಂಗಿಲ್ಲ. ಅಶ್ವಿನಿ ಅವರು ತುಂಬಾ ಎಮೋಷನಲ್ ಆಗ್ತಾರೆ, ಮತ್ತೆ ಜಾನ್ವಿ ಕೂಡ ಇಬ್ರು ಎಮೋಷನಲ್ ಆಗ್ತಾರೆ. ಇವರಿಬ್ರು ಬಾಂಡಿಂಗ್ ಬಿಟ್ಟು ಬೇರೆ ಯಾರ ಜೊತೆನೂ ಬಾಂಡಿಂಗ್ ಇದೆ ಅನ್ನೋ ತರ ಈ ಜಾಗದಲ್ಲೂ ಅವರು ಕೂಡ ಕೊನೆವರೆಗೂ ತೋರಿಸಲಿಲ್ಲ. ವಿಡಿಯೋ ಏನು ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.